ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಇವತ್ತು ಫೈನಲ್ ರಿಸಲ್ಟ್ ಬಂದಿದೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಿದೆ, ನೆನಪಿಟ್ಟುಕೊಳ್ಳಿ. ಸೆಕೆಂಡ್ ರೌಂಡದ್ದಲ್ಲ ಇದು. ಅದು ಮೂಕ್ ಬಿಟ್ಟಿದ್ದೀರಲ್ಲ, ಅದು ಹಾಗೆ ಟೆಂಪರರಿ. ಅದು ಫಸ್ಟ್ ರೌಂಡ್ ಅಲ್ಲ. ಅದು ಇವಾಗ ಬಂದಿರುವಂಥದ್ದು ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್. JNM ನರ್ಸಿಂಗಿಂದ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಇದು. ಯಾರಿಗೆಲ್ಲ ನಾಟ್ ಅಲೌಟೆಡ್ ಅಂತ ಬಂದಿದೆ ಮತ್ತು ಸೆಕೆಂಡ್ ರೌಂಡ್ ಯಾವಾಗ ಅಂತ ಕೇಳುವಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನಾನು ನಿಮ್ಮ ಕಾಮೆಂಟ್ಸ್ಗಳನ್ನ ಓದಿ ವಿಡಿಯೋ ಮುಖಾಂತರ ಶೇರ್ ನೋಡಿ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಯಾರಿಗೆಲ್ಲ ನಾಟ್ ಅಲೌಟೆಡ್ ಅಂತ ಬಂದಿದೆ, ಸೊ ನಾಟ್ ಅಲೌಟೆಡ್ ಬಂದಿದೆ ಅವರು ಯಾಕಂತಂದರೆ ಪರ್ಸೆಂಟೇಜ್ ಬೇಸ್ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡಿರ್ತಾರೆ, ಕಾಸ್ಟ್ ಮೇಲೆ ಸೀಟ್ ಹಂಚಿಕೆಗಳನ್ನು ಮಾಡಿರ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡೋದರಲ್ಲಿ ಕಡಿಮೆ ಕಾಲೇಜ್ಗಳನ್ನು ಮಾಡಿರ್ತೀರಿ, ಅಥವಾ ನೀವು ಮೋಕಲ್ಲಿ ಬಂದಾಗ ಯಾರನ್ನು ಬೇಜಾರು ಬಿಟ್ಟು ಮಾಡ್ಕೊಂಡು ನೋಡಿರೋದಿಲ್ಲ. ನೆಟ್ ಸೆಂಟ್ರ್ ಹಂಗಂದ ಹಿಂಗಂದ ಅಂಥೇಳಿ, ಅಥವಾ ನಿಮ್ಮ ಬ್ರದರ್ ನೋಡಿಲ್ಲ ಬಿಟ್ಟಿಲ್ಲ ಅಂದ್ಕೊಂಡು ನೀವೇನು ಮಾಡಿರ್ತೀರ, ಮೋಕಲ್ಲಿ ಕೂಡ ಬಂದಾಗ ನೀವು ಸ್ವಲ್ಪ ಕಾಲೇಜ್ಗಳನ್ನು ಆ್ಯಡ್ ಮಾಡಿರೋದಿಲ್ಲ. ಇನ್ ಕೇಸ್ ಆಫ್ ನೀವು ಆ್ಯಡ್ ಮಾಡಿನ ಅಂದರೂ ಕೂಡ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಪರ್ಸೆಂಟೇಜ್ ಬೇಸಸ್ ಮೇಲೆ ಅಲಾಟ್ಮೆಂಟ್ ಆಗಿರುತ್ತೆ. ಓಕೆ, ಕಟ್ ಆಫ್ ಅಂತ ಬಿಡೋಂಗಿಲ್ಲ, ಪರ್ಸೆಂಟೇಜ್ ಬೇಸ್ ಮೇಲೆ ಏನು ಮಾಡಿರ್ತಾರೆ, ಸೀಟ್ಗಳನ್ನು ಕೊಟ್ಟಿರ್ತಾರೆ. ಮತ್ತು ನಾವೆಲ್ಲಿ ಹೋಗ್ಬೇಕಂತಂದರೆ ನಿಮ್ಮಗಳಿಗೆ 2ನೇ ರೌಂಡ್ ಬಾಕಿ ಇದೆ, ಇನ್ನೂ ಸೆಕೆಂಡ್ ರೌಂಡ್ ಬಾಕಿ ಇದೆ, ಥರ್ಡ್ ರೌಂಡ್ ಬಾಕಿ ಇದೆ. ಓಕೆ, ಸೆಕೆಂಡ್ ರೌಂಡ್ ಆಗುತ್ತೆ, ಥರ್ಡ್ ರೌಂಡ್ ಆಗುತ್ತೆ. ಈ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾವಾಗ ಆಗುತ್ತೆ, ನೆಕ್ಸ್ಟ್ ಕ್ವಶನ್ ಇದೆ ನಿಮಗೆ. ನಾಟ್ ಅಲೋಟೆಡ್ ಅಂತ ಬಂದವರು ಏನು ಮಾಡಬೇಕು, ಸೆಕೆಂಡ್ ರೌಂಡಿಗೆ ಕಾಯಬೇಕು. ಸೆಕೆಂಡ್ ರೌಂಡಿಗೆ ಹೋಗಬೇಕಂದ್ರೆ ನಾವು ಏನಾದರೂ ಚಾಯ್ಸ್ ಮಾಡ್ಕೋಬೇಕಾ ಅಂತಿದ್ರೆ ನೋ, ಚಾಯ್ಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದು KCET BSc ನರ್ಸಿಂಗ್ ಅಲ್ಲ, ಇಲ್ಲಿ ಚಾಯ್ಸ್ ಬರೋದಿಲ್ಲ, ಮತ್ತು ಆಪ್ಷನ್ ಎಂಟ್ರಿ ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? ಮತ್ತು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡುವ ಹಾಗೆ ಇಲ್ಲ. ಆಲ್ಮೋಸ್ಟ್ ಆಫ್ಲೈನ್ ಮಾಡ್ತಾರೆ. ಓಕೆನಾ? ಏನೋ ನಿಮ್ಮ ಕಾಲು ಗುಣದಿಂದ ಈ ವರ್ಷ ಏನಾದರೂ ಆನ್ಲೈನ್ ಆದರೆ ಆಗ್ಬೋದು, ಬಟ್ 100% ಆಗೋದಿಲ್ಲ, ಆಫ್ಲೈನ್ ಆಗುತ್ತೆ. ಮತ್ತು ನೀವು ಯಾವುದೇ ಥರದಂಥ ಚಾಯ್ಸ್ಗಳನ್ನು ಮಾಡೋ ಹಾಗಿಲ್ಲ, ನೀವು ಮತ್ತೆ ಅಪ್ಲಿಕೇಶನ್ ಹಾಕುವಾಗಿಲ್ಲ. ಮತ್ತೇನು ಮಾಡಬೇಕು, 2ನೇ ರೌಂಡ್ ಕರೆಯೋ ತನಕ ವೇಟ್ ಮಾಡಬೇಕು. 2ನೇ ರೌಂಡ್ ಡೇಟ್ಗಳನ್ನು ಕೊಡೋ ತನಕ ವೇಟ್ ಮಾಡಬೇಕು. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಡೇಟ್ಗಳು ಸಿಗ್ತವೆ. ಹೆಂಗೆ ಸಿಗ್ತವೆ? ರ್ಯಾಂಕ್ಗಳ ಆಧಾರದ ಮೇಲೆ. ಈ ರ್ಯಾಂಕಿಂದ ಈ ರ್ಯಾಂಕ್ನವರು ಈ ಡೇಟಿಗೆ ಬರಬೇಕು ಅಂತ ನಿಮಗೆ ಮೆಸೇಜ್ ಕಳಿಸ್ತಾರೆ. ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಮಾಡ್ತಾರೆ JNM ನರ್ಸಿಂಗ್ ಬೋರ್ಡ್ನವರು. ಓಕೆನಾ? ಯಾರಿಗೆ ನಾಟ್ ಅಲೋಟೆಡ್ ಅಂತಿದೆ ಅಂಥ ಅಭ್ಯರ್ಥಿಗಳು 2ನೇ ಸುತ್ತಿಗೆ ಕಾಯಬೇಕು. 2ನೇ ಸುತ್ತಲ್ಲಿ ಸೀಟ್ ಸಿಗುತ್ತಾ ನಮಗೆ ಅಂತ ನೀವು ಅನ್ಕೋಬೋದು. ನೋಡಿ, ಫಸ್ಟ್ ರೌಂಡಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ತಮಗೆ ಇಷ್ಟವಾಗದಂಥ ಜಿಲ್ಲೆಗಳು, ತಮಗಿಷ್ಟವಾಗದಂಥ ಕಾಲೇಜುಗಳು ಸಿಕ್ಕಿವೆ, ಅವರು ಹೋಗೋದಿಲ್ಲ. ಓಕೆ, ಆ ಸೀಟ್ಗಳೇನು ಮಾಡ್ತವೆ, ರಿಟರ್ನ್ ಹೋಗಿ ಏನು ಮಾಡ್ತಾರೆ, ಸೆಕೆಂಡ್ ರೌಂಡಿಗೆ ಹೋಗಿ ಜಮಾ ಆಗ್ತವೆ. ಆ ಜಮಾ ಆಗಿರುವಂಥ ಒಟ್ಟು ಸೀಟ್ಗಳನ್ನು ನೋಡಿಕೊಂಡು ಮತ್ತೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಮತ್ತು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅಂಥೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅವುಗಳನ್ನು ನೋಡಿಕೊಂಡು ನೀವು ಸೆಕೆಂಡ್ ರೌಂಡಿಗೆ ಏನು ಮಾಡಬೇಕಾಗತ್ತೆ, ಹೋಗಬೇಕಾಗತ್ತೆ. ಅಲ್ಲಿ ಹೋದ ಮೇಲೆ ನಿಮಗೆ ಆಫ್ಲೈನ್ ಇರುತ್ತೆ, ಎಲ್ಲಿ ಬೇಕಂತ ಕೇಳ್ತಾರೆ, ಅಥವಾ ನೀವೇ ಹೇಳಿ ಸೀಟ್ಗಳನ್ನು ತೊಗೊಂಬರ್ಬೋದು. ಇದು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಡೇಟ್ಗಳನ್ನು ಅನೌನ್ಸ್ಮೆಂಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ನಾನು ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ.